27ನೆಯ ಶ್ಲೋಕ. ಅಂದರೆ ಸುಮಾರು 132 ನಾಮಗಳಾಗಿವೆ. ಅಲ್ಲಿಂದ ಮುಂದೆ ಓರಿಬೇಕು. ಲೋಕಾಧ್ಯಕ್ಷ ಸುರಾಧ್ಯಕ್ಷ ಧರ್ಮಾಧ್ಯಕ್ಷ ಕೃತಾಕೃತ ಚತುರಾತ್ಮ ಚತುರ್ವ್ಯೂಹ ಚತುರ್ದ್ರಂಷ್ಟ್ರಶ್ಚತುರ್ಭುಜ. ಲೋಕಾಧ್ಯಕ್ಷ. ಲೋಕ ಅಂದ್ರೆ ಜಗತ್ತು, ಬೆಳಕು ಬೀಳುವ ಜಾಗ. ಅದನ್ನ ಪೂರ್ಣವಾಗಿ ನೋಡುವವ. ಬೆಳಕು ಬೀಳುವ ಜಾಗವನ್ನೆಲ್ಲ ಪೂರ್ಣವಾಗಿ ನೋಡುವವ ಲೋಕಾಧ್ಯಕ್ಷ. ದೇವತೆಗಳ ಒಡೆಯ ಅವನು ಸುರಾಧ್ಯಕ್ಷ. ಧರ್ಮ ಅನ್ನೋದು ಇರೋದೇ ದೇವರನ್ನ ಮೆಚ್ಚಿಸಲಿಕ್ಕಾಗಿ. ಆ ಕಾರಣದಿಂದ ಧರ್ಮದ ಅಧ್ಯಕ್ಷ ಅವನು. ಧರ್ಮವನ್ನ ಕಾಣ್ತಾನೆ, ಅತ್ಯಂತ ಧರ್ಮವನ್ನು ಪ್ರೀತಿಸ್ತಾನೆ. ಆದ್ದರಿಂದಾಗಿ ದೇವರು ಧರ್ಮಾಧ್ಯಕ್ಷ. ಇನ್ನು ಕೃತ ಮತ್ತೆ ಅಕೃತ. ಕೃತ ಅಂದ್ರೆ ನಿರ್ಮಿಸಲ್ಪಟ್ಟವ, ನಿರ್ಮಿತನಾದವ. ದೇವರು ತನ್ನನ್ನ ತಾನೇ ನಿರ್ಮಿಸಿಕೊಂಡಿದ್ದಾನೆ, ಆದ್ದರಿಂದಾಗಿ ಕೃತ. ಯಾರೂ ಕೂಡ ಅವನನ್ನು ನಿರ್ಮಿಸಿಲ್ಲ, ಆದ್ದರಿಂದ ಅಕೃತ. ದೇವರು ಕೃತವೂ ಹೌದು, ಅಕೃತನೂ ಹೌದು. ಚತುರಾತ್ಮ ಅಂದ್ರು. 4 ಅವಸ್ಥೆಗಳಲ್ಲಿ ಮಾತ್ರ ಸಾಧಕನೊಬ್ಬ ಅಥವಾ ಮನುಷ್ಯನೊಬ್ಬ ಇರಲಿಕ್ಕೆ ಸಾಧ್ಯ. ಎಚ್ಚರದಲ್ಲಿ, ಕನಸಿನಲ್ಲಿ, ಗಾಢವಾದ ನಿದ್ರೆಯಲ್ಲಿ, ದೇವರನ್ನೇ ಕಾಣುವ ಅಸಂಪ್ರಜ್ಞಾತ ಸಮಾಧಿಯಲ್ಲಿ. ಈ 4 ರೂಪಗಳ, ಈ 4 ಅವಸ್ಥೆಗಳ ಸ್ವಾಮಿ ಅವನು. ಆದ್ದರಿಂದಾಗಿ ಚತುರಾತ್ಮ. ಹೀಗಿರುವ ದೇವರು ಚತುರ್ವ್ಯೂಹ, ತನ್ನನ್ನ 4 ವಿಭಾಗಿಸಿಕೊಳ್ಳುತ್ತಾನೆ. ವಾಸುದೇವನಾಗಿ, ಸಂಕರ್ಷಣನಾಗಿ, ಪ್ರದ್ಯುಮ್ನಾಗಿ, ಮತ್ತೆ ಅನಿರುದ್ಧನಾಗಿ. ಚತುರ್ದ್ರಂಷ್ಟ್ರ. ಮೇಲುನೋಟಕ್ಕೆ ನೋಡಿದ್ರೆ 4 ದಾಡೆಗಳಿದೆ ಅಂತ. 4 ದಾಡೆಗಳಿರುವ ಐರಾವತ ಮೊದಲಾದ ಆನೆಗಳಲ್ಲಿ ನೆಲೆಗೊಂಡ ರೂಪ. ಬಹಳ ಹಿಂದಿನ ತನಕ 4 ದಾಡೆಯ ಆನೆಗಳಿದ್ದುವು. ನಿಮಗೆ ಅತ್ಯಂತ ಶೀತ ಪ್ರದೇಶವನ್ನ ಎಕ್ಸ್ಕವೇಟ್ ಮಾಡಿದರೆ ಆನೆಗಳಿಗೆ 4 ದಾಡೆ ಇರೋದು ಗೊತ್ತಾಗುತ್ತೆ. ಮಹಾಭಾರತದಲ್ಲಿ, ರಾಮಾಯಣದಲ್ಲಿ 4 ದಾಡೆಗಳ ಆನೆಯ ಪ್ರಸ್ತಾಪ ಇದೆ ಅಂದ್ರೆ, ಒಂದೋ ರಾಮಾಯಣ ಅದಕ್ಕಿಂತ ಹಳೆಯದನ್ನ ಹೇಳಿರಬೇಕು, ಒಂದೋ ಆ ಕಾಲದ್ದನ್ನಾದ್ರೂ ಹೇಳಿರಬೇಕು. ಆ ಕಾಲ ಸುಮಾರು 1,00,000ಕ್ಕೂ ಮಿಗಿಲು ಕಾಲ. ಒಂದೋ ಅದಕ್ಕಿಂತ ಹಿಂದೆ ಇರಬೇಕು, ಒಂದೋ ಅದಾದ ಆ ಸಮಯದಲ್ಲಿ ಇರಬೇಕು. ಹೇಗೆ ನೋಡಿದ್ರೂ ವಾಲ್ಮೀಕಿ ರಾಮಾಯಣವೋ ಮಹಾಭಾರತವೋ ಆ ತರಹದ ಕಥೆಯನ್ನ ಹೇಳ್ತಾ ಇದೆ ಅಂತ ಅರ್ಥ. ಹೀಗಾಗಿ ಚತುರ್ದ್ರಂಷ್ಟ್ರ, 4 ಕೋರೆ ದಾಡೆಗಳಿರುವ ಐರಾವತದಲ್ಲಿ ನೆಲೆಗೊಂಡವ ಚತುರ್ದ್ರಂಷ್ಟ್ರ. ಹೌದು, ಚತುರ್ಭುಜ ಅಂತ ಹೇಳಿ ಇಲ್ಲ, ಚತುರ್ದಂಷ್ಟ್ರ. ಇನ್ನು ಚತುರ್ಭುಜ, 4 ತೋಳುಗಳನ್ನ ಹೊಂದಿರುವವ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ಅನುಭವ ಬೇರೊಬ್ಬರಿಗೆ ಆಗುವಂತೆ ಮಾಡುವವ.
ಚತುರಃ ಭೋಜಯತಿ. ಭ್ರಾಜಿಷ್ಣು ಭೋಜನಂ ಭೋಕ್ತ ಸಹಿಷ್ಣುರ್ಜಗದಾದಿಜಃ ಅನಘೋ ವಿಜಯೋ ಜೇತ ವಿಶ್ವಯೋರಿ ಪುನರ್ವಸು. ಭ್ರಾಜಿಷ್ಣು ಆದಿತ್ಯ ಚಂದ್ರಾದಿಗಳಲ್ಲಿ ನೆಲೆಗೊಂಡು ಹೊಳೆದವ, ಆದ್ದರಿಂದಾಗಿ ಹೊಳೆಯುವವ ಅನ್ನುವ ಅರ್ಥದಲ್ಲಿ ಭ್ರಾಜಿಷ್ಣು. ಇನ್ನು ಭೋಜನಂ ಎಲ್ಲ ತಿನ್ನುವ ಪದಾರ್ಥದಲ್ಲಿ ಒಳಗಡೆ ಇರುವವ, ಅದಕ್ಕೆ ದೇವರೇ ಭೋಜನ. ರಸರೂಪದಳು ರಸನಾಗಿ ಅಂತ ಹೇಳಿ ಹರಿಕಥಾಮೃತ ಸಾರದಲ್ಲಿ ಹೇಳೋದು. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಅಂತ ಕೃಷ್ಣ ಕೂಡ ಹೇಳೋದು. ಅದರಿಂದಾಗಿ ತಿನ್ನುವ ಪದಾರ್ಥ ಇಷ್ಟ ಆಗಬೇಕಾದ್ರೆ ದೇವರು ಅಲ್ಲಿರಬೇಕು. ಈಗಾಗಲೇ ಇರುವ ದೇವರ ರೂಪವನ್ನು ಚಿಂತಿಸುವುದನ್ನೇ ನೈವೇದ್ಯ ಅಂತ ಕರೆಯೋದು. ಆದ್ದರಿಂದ ದೇವರೇ ಭೋಜನ. ಇನ್ನು ಭೋಜರು ಅಂದ್ರೆ ಯದುಗಳು. ಯದುಗಳನ್ನ ದೇವರ ದಾರಿಯಲ್ಲಿ ಒಯ್ದವ ಕೃಷ್ಣ ಭೋಜಾನ್ನ ನಯತೀತಿ ಭೋಜನಂ ಅಂತ. ಭೋಗಂ ಜನಯತಿ, ಆದ್ದರಿಂದಾಗಿ ಭೋಜನ ಅಂತ. ಭೋಕ್ತಾ, ನಾವು ಉಣ್ಣುವಾಗ ನಮ್ಮ ಒಳಗಡೆ ಇದ್ದು ಅವನೂ ಉಣ್ಣುತ್ತಾನೆ. ನಮ್ಮ ಒಳಗಡೆ ಇದ್ದು ಅವನೂ ಉಣ್ಣುತ್ತಾನೆ, ಆದ್ದರಿಂದ ದೇವರು ಭೋಕ್ತ. ಈ ಪರಿಯಲರಿತುಂಬ ನರ ನಿತ್ಯೋಪವಾಸಿ ನಿರಾಮಯನೂ ಅಂತ ಹರಿಕಥಾಮೃತ ಸಾರ. ವಾಸುದೇವನು ಅನ್ನದೊಳು ನಾನಾ ಸುಭಕ್ಷ್ಯದೊಳು ಕೃತೀಶ ಅಂತ ಹೇಳಿ ಒಂದು ಮಾತಿದೆ. ಅಂದ್ರೆ ದೇವರು ಎಲ್ಲ ಭೋಜನ ಪದಾರ್ಥಗಳಲ್ಲಿ ಇದ್ದಾನೆ. ನಾವು ಅದನ್ನು ಭೋಗಿಸುವಾಗ ದೇವರು ಭೋಗಿಸ್ತಾನೆ. ಅದರ ಬಗ್ಗೆ ಭಾಗವತ ಮೊದಲನೇ ಸ್ಕಂಧ ಬೆಳಕು ಚೆಲ್ಲಿದೆ. ಸವಾ ಅಯಂ ವಿಶ್ವ ಮಮೋಘಲೀಲ ಸೃಜತ್ಯವತ್ಯತ್ತಿನ ಸಜ್ಜತೆಸ್ಮಿನ್ ಭೂತೇಷು ಚ ಅಂತರ್ಹಿತ ಆತ್ಮತಂತ್ರ ಷಾಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ ಅಂತ. ದೇವರು ಎಲ್ಲರ ಒಳಗೆ ನಿಂತು ಅವರಿಗೆ ಶಕ್ತಿಯನ್ನಿತ್ತು, ಆ ವಸ್ತುವಿನಲ್ಲಿ ರಸವನ್ನಿತ್ತು, ಉಣ್ಣುವಾಗ ಅವರಿಗೆ ಆನಂದವನ್ನೂ ಉಂಟು ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿಯೇ ತೈತ್ತಿರಿಯ ಉಪನಿಷತ್ತು ಅದ್ಯತೆ ಅತ್ತಿ ಚ ಭೂತಾನಿ ತಸ್ಮಾತ್ ಅನ್ನಂ ತದುಚ್ಯತ ಇತಿ. ದೇವರು ಅನ್ನ. ಅನ್ನ ಅಂದ್ರೆ ಎರಡು. ಅದ್ಯತೆ ತಿನ್ನಲ್ಪಡ್ತಾನೆ. ದೇವರನ್ನ ನಮಗೆ ತಿನ್ನದೇ ಇರಲಾಗುವುದೇ ಇಲ್ಲ. ಏಕೆಂದರೆ ವಸ್ತುವಿನ ಒಳಗಡೆ ಇದ್ದು ಶಕ್ತಿಪ್ರದನಾದವನು ಅವನೇ. ಕರುಣೆಯಿಂದ ತನ್ನನ್ನು ತಿನ್ನಲು ಕೊಡುತ್ತಾನೆ. ಆದರೆ ಅವನೇ ಅತ್ತಿ ಭೋಗಿಸುತ್ತಾನೆ. ಅದರಿಂದಾಗಿ ನಾವು ತಿನ್ನುವ ಅನ್ನ ನಮ್ಮನ್ನೇ ತಿನ್ನುತ್ತೆ ಅಂತ ಈ ಅರ್ಥದಲ್ಲಿ ಹೇಳೋದು. ನಾವು ಅನ್ನವನ್ನು ತಿನ್ನುತ್ತೇವೆ, ಅನ್ನ ನಮ್ಮನ್ನ ತಿನ್ನುತ್ತೆ. ಹೀಗೆ ಇನ್ನೊಂದು ರೀತಿಯಿಂದ ಹೌದಲ್ವಾ? ಆದ್ದರಿಂದ ಭೋಕ್ತಾ ಸಹಿಷ್ಣು, ಭಕ್ತರ ಅಪರಾಧವನ್ನ ಸಹಿಸುತ್ತಾನೆ. ವೇದದ ಋಕ್ಕುಗಳಲ್ಲಿ, ಆಮೇಲೆ ವಿಷ್ಣು ಸಹಸ್ರನಾಮಾದಿಗಳಲ್ಲಿ ಒಂದು ನಾಮಕ್ಕೂ ಇನ್ನೊಂದು ನಾಮಕ್ಕೂ ಏನು ಸಂಬಂಧ ಅಂತ ಕೇಳೋ ಹಾಗಿಲ್ಲ. ಯಾಕೆ ಗೊತ್ತಾ? ದೇವರ ಗುಣಗಳನ್ನ
ನಾವು ಆವೃತ್ತಿ ಮಾಡುವಾಗ ಈ ಪದಕ್ಕೂ ಏನ್ ಸಂಬಂಧ ಅಂತ ಕೇಳದೆ ಹೋದ್ರೆ ಉತ್ತಮ. ವೇದದ ಋಕ್ಕುಗಳಲ್ಲಿಯೂ ಅಷ್ಟೆ. ವೇದದ ಋಕ್ಕುಗಳಲ್ಲಿ ಅಗ್ನಿಮೀಳೆ ಪುರೋಹಿತಂ ಅಗ್ನಿಪೂರ್ವೇ ಭಿರ್ಋಷಿಭಿರೀಡ್ಯೋ ನೂತನೈರುತ, ಈ ಎಲ್ಲ ಒಂದು ಋಕ್ಕಿನಿಂದ ಇನ್ನೊಂದು ಋಕ್ಕಿಗೆ ಏನ್ ಸಂಬಂಧ ಅಂತ ಕೇಳೋ ಹಾಗಿಲ್ಲ. ಕೇಳಿದ್ರು ನಾವು ನಮ್ಮ ಬುದ್ಧಿಯಿಂದ ಆ ಸಂಬಂಧವನ್ನ ಊಹಿಸಿ ಹೇಳ್ತೇವೆ ಅಂತ ಇಟ್ಕೊಳ್ಳೋಣ, ಅದು ಔಟ್ಡೇಟೆಡ್ ಆಗೋಗುತ್ತೆ. ಯಾಕೆ ಅಂದ್ರೆ ಬೇರೆಯ ಸಂದರ್ಭದಲ್ಲಿ ಇದೇ ಬೇರೆ ಬೇರೆ ಮಂತ್ರಗಳನ್ನ ಬೇರೆ ಬೇರೆ ಯಾಗಗಳನ್ನ ಮಾಡುವಾಗ ಅದರ ಆರ್ಡರ್ ಚೇಂಜ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅದನ್ನು ಬಿಡಿಬಿಡಿಯಾಗಿಯೇ ತಗೊಳ್ಳೋದು ಒಳ್ಳೆಯದು. ಹಾಗೆ ಇಲ್ಲಿಯೂ ಕೂಡ ಬಿಡಿಬಿಡಿಯಾಗಿಯೇ ತಗೊಳ್ಳೋದು ಒಳ್ಳೆಯದು. ಅದರಿಂದ ಸಹಿಷ್ಣು ಭಕ್ತರ ಅಪರಾಧವನ್ನ ಸಹಿಸುತ್ತಾನೆ. ಸಹಿಷ್ಣು ಜಗದಾದಿ ಜಹ, ಜಗತ್ತಿನ ಆದಿ. ಜಗತ್ತಿನ ಆದಿ ಯಾರು ಗೊತ್ತಾ? ಬ್ರಹ್ಮದೇವರು ಮತ್ತೆ ಮುಖ್ಯ ಪ್ರಾಣ. ಅವರನ್ನು ಜನಯತಿ ಹುಟ್ಟಿಸುತ್ತಾನೆ. ಆದ್ದರಿಂದ ಜಗದಾದಿ ಜ ಅನಘ, ಯಾವ ಪಾಪವೂ ಇರದವನು. ಹೀಗೆ ತಾನು ಹುಟ್ಟಿಸಿದ ಮುಖ್ಯ ಪ್ರಾಣ ಹಾಗೂ ಬ್ರಹ್ಮರನ್ನ ತಾನೇ ಕೊಲ್ತಾನೆ. ಅನಂ ಹಂತಿ ಅನಘ ಯಸ್ಯ ಬ್ರಹ್ಮಚಕ್ಷತ್ರಂಚೋಭೇ ಭವತವೋದನಃ ಅಂತ ಹೇಳಿ ಕಠೋಪನಿಷತ್ತು. ಬ್ರಹ್ಮ ಅಂದ್ರೆ ಸಮಗ್ರ ಬ್ರಾಹ್ಮಣ ವರ್ಣಾಭಿಮಾನಿಯಾದ ನಾಲ್ಮುಗ. ಕ್ಷತ್ರ ಅಂದ್ರೆ ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿಯಾದ ಮುಖ್ಯ ಪ್ರಾಣ. ಇಬ್ಬರನ್ನು ಪ್ರಳಯ ಕಾಲದಲ್ಲಿ ತಿಂದು ಬಿಡ್ತಾನೆ. ಅದರಿಂದಾಗಿ ಅನಘ ಹಾಗೂ ಒಂದರ್ಥ ಉಂಟು. ವಿಜಯ, ಎಲ್ಲರಿಗಿಂತ ಮಿಗಿಲಾಗುತ್ತಾನೆ. ಜಯ ಅಂದ್ರೆ ಮಿಗಿಲಾಗುವುದು ಅಂತ. ಇವಾಗ ಗೊತ್ತಾಯ್ತಲ್ಲ, ವಿಜಯೀ ಭವ, ರಾಜ ಜಯತು. ರಾಮ ಜಯ ಜಯ ಅಂದ್ರೆ ಎಲ್ಲರಿಗಿಂತ ನೀನು ಮಿಗಿಲಾಗಿದ್ದೀ ಅಂತ ಅರ್ಥ. ಇನ್ನೂ ಒಂದು ಮುಂದೆ ಹೋದ್ರೆ ನಿನ್ನ ಹಿರಿಮೆ ನನಗೆ ಗೊತ್ತಾಗಲಿ ಅಂತ. ಜಯ ಅನ್ನೋದು ಆಶೀರ್ವಾದ ಅಲ್ಲ. ಜಯ ವಿಜಯ, ವಿಶೇಷವಾದ ಜಯ, ಗುಣಗಳ ಹಿರಿಮೆ ಎತ್ತರ ಇರುವವನು. ಜೇತ, ಎಲ್ಲವನ್ನ ಗೆಲ್ಲುವವನು. ವಿಶ್ವಯೋನಿಹಿ, ಎರಡನೆಯ ರೂಪ. 117ನೇ ಬಾರಿ ಒಂದು ಬಂದಿತ್ತು, ಈಗ ಇದು 149. ವಿಶ್ವಯೋನಿ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲಕ್ಕೂ ಯೋನಿ ಕಾರಣ. ದೇವರು ಹೆಣ್ಣು ಹೌದು, ಗಂಡು ಹೌದು. ಈ ಸ್ತ್ರೀವಾದಿಗಳೆಲ್ಲ ಮೇಲ್ಶವನಿಕ್ ಇಂಟರ್ಪ್ರಿಟೇಷನ್ ಜಾಸ್ತಿ ಆಯಿತು ನಿಮ್ದು. ದೇವರನ್ನ ಗಂಡು ಅಂತೀರಾ. ನಾವು ಅಬ್ರಾಮಿಕ್ ರಿಲಿಜನ್ ನಲ್ಲಿ ಕೇಳಿದ್ರೆ ದೇವರು ಯಾವ ಲಿಂಗ ಅಂತ ಅವರಿಗೆ ಏನು ಉತ್ತರ ಹೇಳ್ತಾರೋ ಕುತೂಹಲ ಇದೆ. ಪ್ರಾಯ ಉತ್ತರ ಗಿತ್ತರ ಏನೂ ಇಲ್ಲ, ಸೀದಾ ರಿವಾಲ್ವರ್ ಹಿಡಿದು ತೋರಿಸ್ತಾರೆ ನಮಗಷ್ಟೇ. ವಾಸ್ತವಿಕವಾಗಿ ದೇವರು ಗಂಡ ಹೆಣ್ಣ ಅಂದ್ರೆ ಎರಡೂ ಕೂಡ. ಯಾಕೆ ಅಂದ್ರೆ ಇದೆಯಲ್ಲ ಪ್ರಕೃತಿ ಅಧಿಕರಣದಲ್ಲಿ, ನೇರವಾಗಿ ಹಡೆಯೋದು ಹೆಣ್ಣು, ಇಂಡೈರೆಕ್ಟ್ ಆಗಿ ಹಡೆಯೋದು ಗಂಡು. ಯಾಕೆಂದ್ರೆ ಹೆಣ್ಣಿಗೆ ನೇರವಾಗಿ ಹಡೆಯುವ ಶಕ್ತಿ ಇಲ್ಲ, ಗಂಡಿಗೆ ನೇರವಾಗಿ ಹಡೆಯುವ ಶಕ್ತಿ ಇಲ್ಲ. ಹೆಣ್ಣಿಗೆ ಗಂಡಿನ ಸಹಾಯ ಇಲ್ಲದೆ ಹಡೆಯುವ ಶಕ್ತಿ ಇಲ್ಲ. ಆದ್ದರಿಂದಾಗಿ
ಉಭಯಾತ್ಮಕ ಹೇತುತ್ವಾತ್ ಸ್ತ್ರೀಪುಂ ರೂಪಸ್ತು ಕೇಶವ ಅಂತ ಪ್ರಕೃತ್ಯಧಿಕರಣದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ದೇವರು ಹೊಕ್ಕಳಲ್ಲಿ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನೆ ಅಂದ್ರೆ ಏನರ್ಥ? ಲಕ್ಷ್ಮೀದೇವಿಯ ಅಗತ್ಯವಿಲ್ಲದೆ ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಇನ್ನು ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಿ ತಥೋ ಭವತಿ ಭಾರತ ಅಂತ. ಮಮ ಯೋನಿಹಿ ಮಹದ್ಬ್ರಹ್ಮ, ನನ್ನ ಹೆಂಡತಿ ಮಹದ್ಬ್ರಹ್ಮ ಲಕ್ಷ್ಮೀದೇವಿ. ತಸ್ಮಿನ್ ಗರ್ಭಂ ದಧಾಮ್ಯಹಂ, ಅವಳಲ್ಲಿ ನನ್ನ ಬೀಜವನ್ನಿಡುತ್ತೇನೆ. ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ, ಆಮೇಲೆ ನನ್ನ ಹುಟ್ಟು ಆಗತ್ತೆ, ಜಗತ್ತಿನ ಹುಟ್ಟು ಆಗತ್ತೆ, ನಾನು ಹುಟ್ಟುತ್ತೇನೆ. ದೇವರು ತನ್ನನ್ನ ಲಕ್ಷ್ಮಿಯಲ್ಲಿ ಸೃಷ್ಟಿ ಮಾಡಿಕೊಳ್ತಾನೆ. ಅದರಿಂದಾಗಿ ದೇವರು ಎರಡೂ ಕೂಡ ಈ ದೊಡ್ಡ ಹಿನ್ನೆಲೆಯಲ್ಲಿ ವಿಶ್ವಯೋನಿ, ಎಲ್ಲ ರೀತಿಯಿಂದ ತಂದೆ, ಎಲ್ಲ ರೀತಿಯಿಂದ ತಾಯಿ. ಆದ್ದರಿಂದ ದೇವರು ವಿಶ್ವಯೋನಿ ಅಂತ. ಪುನರ್ವಸುಹು, ಮತ್ತೆ ಮತ್ತೆ ಜೀವನ ಜೊತೆಗೆ ವಾಸ ಮಾಡುವವ, ಬೇರೆ ಬೇರೆ ಶರೀರದಲ್ಲಿ ವಾಸ ಮಾಡುವವ. ನಮಗೆ ನಮ್ಮದೇ ಇಂದ್ರಿಯ ಬರೋದಿಲ್ಲ, ನಾವು ಗಳಿಸಿಟ್ಟ ಸಂಪತ್ತು ಬರೋದಿಲ್ಲ. ನಮ್ಮ ಜೊತೆಗೆ ಯಾವಾಗಲೂ ವಾಸ ಮಾಡುವನು ದೇವರೊಬ್ಬನೇ. ಅದಕ್ಕೆ ಪುನಃ ಪುನಃ ವಸತೀತಿ ಪುನರ್ವಸುಹು. ಇಲ್ಲಿಗೆ 150 ನಾಮಗಳಾಯಿತು. ಉಪೇಂದ್ರೋ ವಾ ಮನಪ್ರಾಂಶು ಅಮೋಘಶುಚಿರುರ್ಜಿತ ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ. ಉಪೇಂದ್ರ ದೇವರು ಇಂದ್ರನ ಸಹಚರನಾಗಿ ಕೆಲಸ ಮಾಡ್ತಾನೆ. ಅದು ಇಂದ್ರನ ಮೇಲಿನ ಪ್ರೀತಿಯಿಂದ. ಇಂದ್ರ ಪದವಿಗೆ ಬೇರೆ ಬೇರೆಯವರು ಬರ್ತಾರೆ. ಇಂದ್ರ ಪದವಿಗೆ ಬೇರೆ ಬೇರೆಯವರು ಬರ್ತಾರೆ. ನೋಡಿ, ಮೊದಲನೆಯ ಮನ್ವಂತರದಲ್ಲಿ ಯಜ್ಞನಾಮಕ ಪರಮಾತ್ಮನೇ ಇಂದ್ರ ಆಗಿತ್ತು. ಅವಾಗ ಉಪೇಂದ್ರ ಬೇಡ. ಎರಡನೆಯ ಮನ್ವಂತರದಲ್ಲಿ ಮುಖ್ಯ ಪ್ರಾಣ ರೋಚನ ಅನ್ನುವ ಹೆಸರಿನ ಇಂದ್ರ. ಅವಾಗ ದೇವರು ಉಪೇಂದ್ರನಾಗಿ ಬಂದ. ಮೂರನೆಯ, ನಾಲ್ಕನೆಯ, 5ನೆಯ ಮನ್ವಂತರದಲ್ಲಿ ಕ್ರಮವಾಗಿ ತ್ರಿಶಿಖ, ವಿಭು ಇವರೆಲ್ಲ ಇಂದ್ರರು. ಅವ್ರು ಯಾರು ಅಂದ್ರೆ ಯಮಧರ್ಮ ಇಂದ್ರ ಆಗಿದ್ದಾನೆ, ನಕುಲ ಸಹದೇವರು ಇಂದ್ರ ಆಗಿದ್ದಾರೆ, ಇಬ್ರು ಅಶ್ವದೇವತೆಗಳು. ಅದಾದ ಮೇಲೆ 6ನೆಯ ಮತ್ತು 7ನೆಯ ಮನ್ವಂತರದ ಇಂದ್ರ ಪುರಂದರ ಮತ್ತು ಮಂದ್ರದ್ರುಮ, ಅವನೇ ಅರ್ಜುನ ಆಗಿ ಬಂದದ್ದು. ಹೀಗೆ ಎಲ್ಲ ಇಂದ್ರರು ಬಂದಾಗಲೂ ಕೂಡ ಉಪೇಂದ್ರನಾಗಿ ಇದ್ದಾನೆ ದೇವರು. ಈ ದೊಡ್ಡ ಹಿನ್ನೆಲೆಯಲ್ಲಿ ದಯೆಯಿಂದ, ಪ್ರೀತಿಯಿಂದ ಇಂದ್ರನ ಕೆಳಗಡೆ ಕೆಲಸ ಮಾಡ್ತಾನೆ. ಹೀಗಾಗಿ ದೇವರು ಉಪೇಂದ್ರ. ಇನ್ನು ಪ್ರಾಂಶು, ಅಂಶು ಅಂತಂದ್ರೆ ಕಿರಣ, ಪ್ರಾಂಶು ಅಂದ್ರೆ ಉತ್ಕೃಷ್ಟವಾದ ಕಿರಣ ಇರುವವ, ಅಮೋಘ ಅಂತ. ಮೋಘ ಅಂದ್ರೆ ವ್ಯರ್ಥ, ಅವನಲ್ಲಿ ಒಂದು ಚೂರೂ ವ್ಯರ್ಥವಾದದ್ದಿಲ್ಲ ಅಂತ. ದೇವರ ಸೃಷ್ಟಿಯಲ್ಲಿ ಪ್ರಯೋಜನಕ್ಕೆ ಬರದೇ ಇರೋದು ಅಂತ ಯಾವುದೂ ಇಲ್ಲ. ಅದೆಲ್ಲ ನಾವು ಅಂದುಕೊಳ್ಳೋದು. ಪ್ರಯೋಜನಕ್ಕೆ ಬರದೇ ಇರೋದು ಒಂದು ಚೂರು ಇಲ್ಲ. ಒಬ್ರಿಗೆ ಒಂದು ಪ್ರಯೋಜನ ಬಂದ್ರೆ ಇನ್ನೊಬ್ರಿಗೆ ಆ ಪ್ರಯೋಜನಕ್ಕೆ ಬರಲ್ಲ. ಆದ್ದರಿಂದ ಪ್ರಾಂಶು. ಇನ್ನು ವಾಮನ,
ವಾಮನ ಅನ್ನೋದು ಕಣ್ಣಿನಲ್ಲಿ ನೆಲೆಗೊಂಡ ರೂಪ. ವಾಮಂ ನಯತಿ, ಹೆಣ್ಣಿನ ಸೌಂದರ್ಯವನ್ನ ತಿಳಿವಿಗೆ ತಂದುಕೊಡುವವ. ಎರಡು ತರಹದ ಸೌಂದರ್ಯ ಇದೆ, ವಾಮ ಮತ್ತು ಭಾಮ ಅಂತ. ವಾಮ ಅಂದ್ರೆ ಹೆಣ್ಣು ಸೌಂದರ್ಯ, ಭಾಮ ಅಂದ್ರೆ ಗಂಡು ಸೌಂದರ್ಯ. ಉಪನಿಷತ್ತಿನಲ್ಲಿ ಅವನನ್ನ ಸಯೇಷ ವಾಮನಿರ್ಭಾಮನಿಹಿ ಅಂತಾರೆ. ದೇವರು ವಾಮನಿ ಮತ್ತು ಭಾಮನಿ ಅಂತ. ಗಂಡು ಸೌಂದರ್ಯದ ಅರಿವನ್ನೂ ಕೊಡ್ತಾನೆ, ಹೆಣ್ಣು ಸೌಂದರ್ಯದ ಅರಿವನ್ನೂ ಕೊಡ್ತಾನೆ. ಆದ್ದರಿಂದಾಗಿ ಅವನು ವಾಮನಿ ಮತ್ತು ಭಾಮನಿ ಅಂತ. ವಾಮ ಅಂದ್ರೆ ಸುಂದರವಾದ ವಸ್ತುವನ್ನ ಅರಿವಿಗೆ ತಂದುಕೊಡುವವ. ಆದ್ದರಿಂದಾಗಿ ದೇವರು ವಾಮನ. ವಾಮಂ ನಯತಿ. ಇನ್ನು ಅಮೋಘ ಶುಚಿ, ನಿತ್ಯ ಶುದ್ಧನಾಗಿ ಇರುವವ. ಶಂ ಅಂತಂದ್ರೆ ಸುಖ, ಉ ಅಂತಂದ್ರೆ ಉತ್ಕಟತೆ. ಸುಖದ ಉತ್ಕಟತೆಯಿಂದ ಚಿತಃ ವ್ಯಾಪ್ತನಾದವ ಶುಚಿ. ಊರ್ಜಿತ, ಉರುಜಿತಂ, ದೊಡ್ಡದು ಅಂತ ಯಾವುದಿದೆಯೋ ಅದೆಲ್ಲವನ್ನೂ ಗೆದ್ದವ ಊರ್ಜಿತ. ಅತೀಂದ್ರ, ಇಂದ್ರನನ್ನೂ ಮೀರಿದವ. ಆದ್ದರಿಂದಾಗಿ ಅತೀಂದ್ರ ಅಥವಾ ಅತಿ, ಅವ್ಯಯ ದೇವರನ್ನ ಹೇಳೋದು. ಎಲ್ಲರನ್ನ ಮೀರಿದವ ಮತ್ತು ಇಂದ್ರ. ಅತಿ ಮತ್ತು ಇಂದ್ರ, ಅತೀಂದ್ರ. ಇಲ್ಲಿ ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ತತ್ವಾಭಿಮಾನಿಯಾಗಿ ಇಂದ್ರ ಅಂದ್ರೆ ಶಚೀಪತಿ ಪುರಂದರನೇ ಇರ್ತಾನ ಅಂತ. ಆ ಪ್ರಮೇಯ ನಮಗಿನ್ನೂ ಸ್ಪಷ್ಟ ಆಗಿಲ್ಲ. ಅಂದ್ರೆ ಇವ್ರು ಕೇಳ್ತಾ ಇರೋದು ಏನು ಅಂದ್ರೆ, ಮೊದಲನೇ ಮನ್ವಂತರದಲ್ಲಿ ಮನೋಭಿಮಾನಿಯಾಗಿ ಯಾರಿರ್ತಾನೆ, ನಂತರದ ಮನ್ವಂತರದಲ್ಲಿ ಗೊತ್ತು ನಮಗೆ. ಏಕೆಂದ್ರೆ ಇವರೆಲ್ಲ ಬೇರೆ ಬೇರೆ ದೇವತೆಗಳು, ತಾರತಮ್ಯದಲ್ಲೇನು ಬದಲಾಗಲ್ಲ. ಇಂದ್ರ ಪದವಿ ಬಂದ್ರೇನಂತೆ, ತಾರತಮ್ಯದಲ್ಲಿ ಬದಲಾಗಲ್ಲ. ಅದು ನಮಗೆ ಸ್ಪಷ್ಟತೆ ಇಲ್ಲ, ಇರಬಹುದು ಅಂತ ಅನ್ಕೊಂಡಿದ್ದೇವೆ. ಇನ್ನು ಸರ್ಗ, ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಆದ್ದರಿಂದಾಗಿ ಸರ್ಗ. ಧೃತಾತ್ಮ, ಜೀವರನ್ನೆಲ್ಲ ಹೊತ್ತಿದ್ದಾನೆ, ಬ್ರಹ್ಮವಾಯುಗಳನ್ನ ಹೊತ್ತಿದ್ದಾನೆ, ಆದ್ದರಿಂದ ಧೃತ ಆತ್ಮ. ನಿಯಮ, ಎಲ್ಲವನ್ನ ನಿಗ್ರಹದಲ್ಲಿ ಇಟ್ಟುಕೊಂಡಿದ್ದಾನೆ, ಎಲ್ಲವೂ ಅವನ ಕಂಟ್ರೋಲಲ್ಲಿದೆ, ಆದ್ದರಿಂದಾಗಿ ನಿಯಮ. ಯಮಃ, ಯಮನಲ್ಲಿ ಇರುವವ. ಇದಾದ ಮೇಲೆ ನಿಯಮ ಅಂದ್ರೆ ಸೆಲ್ಫ್ ಡಿಸಿಪ್ಲಿನ್, ಯಮ ಅಂದ್ರೆ ಪಬ್ಲಿಕ್ ಡಿಸಿಪ್ಲಿನ್. ಎರಡಕ್ಕೂ ಗಮ್ಯ. ಎರಡು ಮಾಡೋದು ಯಾಕಾಗಿ? ದೇವರಿಗಾಗಿ. ಇವಾಗ ಎಲ್ಲವೂ ಯಮ ನಿಯಮಗಳಲ್ಲಿ ಬಂದ್ಬಿಡತ್ತೆ. ಇವಾಗ ಕಾನೂನನ್ನು ಯಾಕೆ ಮಾಡಿಕೊಂಡೆವು ನಾವು? ಎಡಗಡೆಯಿಂದಲೇ ಹೋಗಬೇಕು, ಆಚೆ ಎಡಗಡೆಯಿಂದ ಬರಬೇಕು ಅಂತ ಯಾಕೆ ಮಾಡಿಕೊಂಡದ್ದು? ಅಹಿಂಸೆ ಅನ್ನೋದು ಉದ್ದೇಶ. ನಮ್ಮ ಗಾಡಿ ಎಡಗಡೆ ಹೋಗಬೇಕು. ಇದರಿಂದೇನು, ನಾವು ಈ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಸ್ವರ್ಗವೂ ಸಿಗಲ್ಲ, ಮೋಕ್ಷವೂ ಸಿಗಲ್ಲ. ಆದ್ರೆ ಅಹಿಂಸೆ ಅಂತನ್ನುವ ಪರ್ಪಸ್ಸಿಗಾಗಿ ಈ ಯಮವನ್ನು ನಾವು ಫಾಲೋ ಮಾಡಬೇಕು ಅಲ್ವೇ? ಆದ್ದರಿಂದ ನಿಯಮ. ಇನ್ನು ಯಮ, ಬ್ರಹ್ಮಚರ್ಯ ಇವುಗಳನ್ನೆಲ್ಲ ಯಾಕೆ ಮಾಡಬೇಕು? ಸ್ವಾಧ್ಯಾಯ, ಬ್ರಹ್ಮಚರ್ಯ ಇವುಗಳನ್ನ ಯಾಕೆ ಮಾಡಬೇಕು? ದೇವರಿಗಾಗಿ. ಹೀಗಾಗಿ ಯಮ ಮಾಡೋದು ಯಾಕೆ? ದೇವರಿಗಾಗಿ. ನಿಯಮ ಮಾಡೋದು ಯಾಕೆ? ದೇವರಿಗಾಗಿ. ಯಾರಿಗಾಗಿ ಏನನ್ನು ಮಾಡುತ್ತೇವೋ ಅದವನೇ. ದೇವರಿಗಾಗಿ ಯಮವನ್ನು ಮಾಡುತ್ತೇವೆ, ಅದಕ್ಕೆ ದೇವರೇ ಯಮ.
ದೇವರಿಗಾಗಿ ನಿಯಮವನ್ನು ಮಾಡುತ್ತೇವೆ, ಹೀಗಾಗಿ ದೇವರೇ ನಿಯಮ. ವೇದ್ಯೋ ವೈದ್ಯ ಸದಾ ಯೋಗಿ ವೀರ ಮಾಧವೋ ಮಧು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲ. ವೇದ್ಯ, ವೇದಗಳಿಂದ ಇವನನ್ನಲ್ವಾ ತಿಳಿಯಬೇಕು, ವೇದದಿಂದ ತಿಳಿಯಬೇಕಾದವನು ವೇದ್ಯ. ಇನ್ನು ವೈದ್ಯ, ವಿದ್ಯೆಯಿಂದ ಗಮ್ಯ. ವಿದ್ಯೆಯ ಅರ್ಥವೇ ದೇವರು. ವಿದ್ಯಾಯ ಅಯಂ ವೈದ್ಯ. ಇನ್ನು ಎಲ್ಲ ವೈದ್ಯರಲ್ಲಿ ಇದ್ದು ಸರಿ ಮಾಡುವವ, ರೋಗವನ್ನು ಪರಿಹಾರ ಮಾಡುವವ, ಅದಕ್ಕೆ ಅವನು ವೈದ್ಯ. ಸದಾ ಯೋಗಿ, ಎಲ್ಲ ತರಹದ ಉಪಾಯಗಳನ್ನೂ ತಿಳಿದವ. ಯೋಗ ಅಂದ್ರೆ ಸಾಮರ್ಥ್ಯ, ಎಲ್ಲ ಸಾಮರ್ಥ್ಯದಿಂದ ಕೂಡಿದವ. ವೀರ, ವೀರಾನ್ ಹಂತಿ, ವೀರರನ್ನ ಯುದ್ಧದಲ್ಲಿ ಕೊಲ್ಲುವವ. ಅಮಿತ್ರ ವೃತ್ರ ಅಂತಾರೆ ಮನ್ಯುಸೂಕ್ತದಲ್ಲಿ. ಎರಡೂ ಕಡೆಯವರು ನಿನ್ನನ್ನೇ ಬೇಡುತ್ತಾರೆ, ಎರಡೂ ಕಡೆಯವರನ್ನ ನೀನೇ ಕೊಲ್ಲುತ್ತೀ. ಆದ್ದರಿಂದಾಗಿ ವೀರಃ. ಇನ್ನು ದೇವರು ವೀರ. ಈರ ಅಂದ್ರೆ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನನ್ನ ಸರಿಯಾದ ದಾರಿಯಲ್ಲಿ ಸಾಗಿಸುವವ ವೀರ. ದೋಷವನ್ನ ಬಿಟ್ಟವ. ಆದ್ದರಿಂದಾಗಿ ಹ ವೀರ ಮತ್ತು ಹ ವೀರಃ. ಮಾಧವ, ಮಾಧವ ಅಂತ ಹೇಳಿದ್ರೆ ವಸಂತ ಮಾಸದಲ್ಲಿ ಇರುವವ ಮಾಧವ ಅಂತ ಕರೀತಾರೆ. ವಸಂತ ಮಾಸವನ್ನ ಅದರಲ್ಲಿ ಇರುವವ. ಇನ್ನು ಧವ ಅಂದ್ರೆ ಗಂಡ. ಮಾಧವ ಅಂದ್ರೆ ಏನು? ಗಂಡನಿಲ್ಲದವ. ಈ ಹಿನ್ನೆಲೆಯಲ್ಲಿ ಮಾಧವ ಮಧು, ಎಲ್ಲ ಆನಂದಗಳ ನೆಲೆ. ಅತೀಂದ್ರಿಯ, ಇಂದ್ರಿಯವನ್ನ ಮೀರಿದವ. ಮಹಾಮಾಯ, ಮಾಯ ಅಂದ್ರೆ ಇಚ್ಛೆ, ಹಿರಿದಾದ ಬಯಕೆಯವ, ಹಿರಿದಾದ ಮಹಿಮೆಯವನು. ಮಹೋತ್ಸಾಹ, ಎಂದೂ ಕುಗ್ಗದ ಉತ್ಸಾಹದವ. ದೇವರಿಗೆ ನಿರುತ್ಸಾಹ ಅಂತ ಒಂದಿಲ್ವಲ್ಲ. ದೇವರಿಗೆ ನಿರುತ್ಸಾಹ ಇಲ್ಲ, ದೇವರಿಗೆ ದುಃಖ ಡಿಪ್ರೆಷನ್ಗಳಿಲ್ಲ. ಇಲ್ಲ ಅಂದಿದ್ರೆ ಅವನು ಸೃಷ್ಟಿ ಮಾಡುವ ಜಗತ್ತನ್ನು ಹೇಗೆ ನಂಬೋದು? ಈ ಜಗತ್ತಿನಲ್ಲಿ ಅಡಗಿರುವ ನಿಯಮಗಳನ್ನ, ಕಾನೂನು ಅಥವಾ ಹೀಗಿರಬೇಕು ಅಂತ ಹೇಳಿ ಇದೆಯಲ್ಲ, ಅದೆಷ್ಟು ಭೀಕರವಾಗಿರ್ತಾ ಇತ್ತು. ಉಪನಿಷತ್ತು ಹೇಳುತ್ತಲ್ಲ, ಕೋ ಹ್ಯೇವಾನ್ಯಾತ್ ಕ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ. ಆನಂದ ತುಂಬಿದವನಲ್ಲದಿದ್ದರೆ ಈ ಜಗತ್ತನ್ನ ಇನ್ನು ಯಾರು ಕ್ರಮಬದ್ಧವಾಗಿ ಸೃಷ್ಟಿ ಮಾಡಬಲ್ಲವ? ಜಗತ್ತು ಕ್ರಮಬದ್ಧವಾಗಿದೆ ಅಂತ ಎಲ್ಲರೂ ನಂಬಿದ್ದಾರೆ. ನಾಸ್ತಿಕರಾಗಿರಬಹುದು, ಆಸ್ತಿಕರಾಗಿರಬಹುದು. ವಿಜ್ಞಾನಿಗಳು ಆ ನಿಯಮವನ್ನು ಹುಡುಕೋದಷ್ಟೇ ವಿಜ್ಞಾನಿಗಳ ಕೆಲಸ. ಈ ನಿಯಮವನ್ನು ನಮ್ಮ ಪ್ರಯೋಜನಕ್ಕೆ ಹೇಗೆ ಬಳಸಿಕೊಳ್ಳೋದು ಅನ್ನೋದೇ ಅವರ ಅನ್ವೇಷಣೆಯ ಉದ್ದೇಶ. ಆದ್ದರಿಂದ
ಆ ನಿಯಮಗಳು ಸಂಗತವಾಗಿರಬೇಕು. ದೇವರನ್ನ ನಂಬದವರು ನಿಯಮಗಳನ್ನು ನಂಬುತ್ತಾರೆ, ಜಗತ್ತಿನ ರೂಲ್ಗಳನ್ನು ನಂಬುತ್ತಾರೆ. ದೇ ಬಿಲೀವ್ ಇನ್ ಲಾಸ್. ಮೊದಲನೆಯ, ಎರಡನೆಯ, ಮೂರನೆಯ ಜಗತ್ತಿನ ನಿಯಮಗಳಲ್ಲಿ ನಂಬುತ್ತಾರೆ. ಅದಕ್ಕೆ ಆ ನಿಯಮವನ್ನು ಇಟ್ಟುಕೊಂಡು ನಿಯಮ ಯಾರು ಮಾಡಿಲ್ಲ ಅಂತಾರೆ. ಆ ನಿಯಮಗಳೆಲ್ಲ ಸರಿಯಾಗೇ ಇರಬೇಕು, ವಿಕೃತವಾಗಿಲ್ಲ. ಆ ರೀತಿ ವಿಕೃತವಾಗಲಿಕ್ಕೇನು ಕಾರಣ? ದೇವರಿಗೆ ತಲೆ ಕೆಟ್ಟರೆ, ದೇವರಿಗೆ ಬೇಸರ ಮೂಡಿದರೆ. ದೇವರಿಗೆ ಹಾಗೆ ಬೇಸರ ಮೂಡಲ್ಲ. ಅದರಿಂದಾಗಿ ಜಗತ್ತಿನ ಮೇಲೆ ಭರವಸೆ ಇಟ್ಟು ನಾವೆಲ್ಲರೂ ಭರವಸೆಯಿಂದ ಬದುಕ್ತಾ ಇದ್ದೇವೆ. ನಾಸ್ತಿಕರಾಗಲಿ ಆಸ್ತಿಕರಾಗಲಿ ಈ ನಿಯಮಕ್ಕೆ ಅನುಗುಣವಾಗಿ ಬದುಕಿದ್ರೆ ಸಾಕಪ್ಪ, ಸುಖವಾಗಿರ್ತೀವಿ. ಆ ನಿಯಮವನ್ನ ಮಾಡಲಿಕ್ಕೆ ದೇವರ ಮನಸ್ಸಿನಲ್ಲಿ ಏನಿದೆ? ಯಾವಾಗಲೂ ಉತ್ಸಾಹ ಇದೆ. ಆ ಉತ್ಸಾಹ ಅನ್ನೋದು ನ್ಯಾಯಾನ್ಯಾಯಗಳಿಗೆ ಕುರುಡಾಗೋದಿಲ್ಲ, ಸರಿ ತಪ್ಪುಗಳಿಗೆ ಕುರುಡಾಗೋದಿಲ್ಲ, ಒಳಿತು ಕೆಡುಕುಗಳಿಗೆ ಕುರುಡಾಗೋದಿಲ್ಲ. ಆ ಶಕ್ತಿಯೂ ದೇವರಲ್ಲಿ ಇದೆ. ಅದಕ್ಕೆ ಅವನು ಮಹಾಬಲ. ದೇವರು ಮಹಾ ಉತ್ಸಾಹ, ಮಹಾಬಲ. ಇನ್ನೊಂದು ಅರ್ಥವನ್ನ ನಾನು ಹೇಳ್ತೇನೆ. ನಾಮಚಂದ್ರಿಕಾದಲ್ಲಿ ಇರೋದು ಚೆನ್ನಾಗಿದೆ, ಹೇಗೆ ಅರ್ಥ ಇರುತ್ತೆ ಅನ್ಲಿಕ್ಕೆ. ಬಾ ಅಂದ್ರೆ ಬಯಕೆ, ಅಬ ಅಂದ್ರೆ ಬಯಕೆ ಇಲ್ಲದವರು. ಮಹಾಬರು ದೇವರನ್ನ ಬಯಸಿ ಬಯಕೆಯನ್ನ ತೊರೆದವರು, ಅವರು ಮಹಾಬರು. ಅವರನ್ನು ಲಾತಿ ಸ್ವೀಕಾರ ಮಾಡ್ತಾನೆ. ಅದರಿಂದಾಗಿ ಮಹಾಬಲ ಅಂತ. ಇದು ನಾಮಚಂದ್ರಿಕಾದಲ್ಲಿ ಇರುವ ಒಂದು ಅರ್ಥವನ್ನ ಹೇಳಿದ್ದು. ಮಹಾಬುದ್ಧಿ, ಮಹಾವೀರ್ಯ, ಮಹಾಶಕ್ತಿರ್ಮಹಾದ್ಯುತಿ, ಅನಿರ್ದೇಶ್ಯ ವಪುಶ್ರೀಮಾನ್, ಅಮೇಯಾತ್ಮ ಮಹಾದ್ರಿಧೃಕ್. ಒಂದೊಂದು ಸರ್ತಿ ನೋಡಿದಾಗ ಒಂದೊಂದು ಅರ್ಥವನ್ನ ಗಮನಿಸಬೇಕು. ಒಂದೇ ಸರ್ತಿ ಎಲ್ಲ ಅರ್ಥವನ್ನ ಹೇಳೋದು ಬೇಡ. ಇನ್ನೊಮ್ಮೆ ನೋಡಿದಾಗ ಮೊದಲನೆಯ ಅರ್ಥ ಕನ್ಫರ್ಮ್ ಆಗಿ ಎರಡನೇ ಅರ್ಥಕ್ಕೆ ಹೋಗುವ ತರಹ ಇರಬೇಕು. ಅದಕ್ಕೆ ಆವೃತ್ತಿ ಬೇಕು, ಇಲ್ಲ ಅನ್ನಲ್ಲ. ಒಂದೇ ಸರ್ತಿ 100 ಅರ್ಥ 10 ಅರ್ಥ ಹೇಳಿದರೆ ಎದುರುಗಡೆ ಇರೋರಿಗೆ ಹೋ ಅಂತ ಅನ್ನಿಸಬಹುದು. ಆದರೆ ಆ ಆಶ್ಚರ್ಯದಲ್ಲಿ ಕೊಚ್ಚಿ ಹೋಗಿ ಒಳಗಡೆ ಯಾವುದು ಕೂಡ ಉಳಿಯೋದಿಲ್ಲ. ಹಂಗಾಗ್ಬಿಡತ್ತೆ. ಮಂಡ್ಯದಲ್ಲಿ ಹರಿಯುವ ನೀರಿನ ತರಹ. ಮಂಡ್ಯದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಅದಕ್ಕಿಲ್ಲ, ಆ ನೀರಿಗಿಲ್ಲ. ಅದಕ್ಕೆ ಪಾಸ್ ಆಗತ್ತೆ ಅಷ್ಟೇ. ಆ ರೀತಿ ಭರೋ ಅಂತ ಪ್ರವಾಹ ಹೋಗತ್ತೆ, ಒಳಗಡೆ ಹಿಡಿದಿಟ್ಕೊಳ್ಳೋ ಗುಣನೇ ಇಲ್ಲ. ಆ ರೀತಿ ನಾವು ಉಪನ್ಯಾಸದಲ್ಲಿ ಬಹಳ ಅರ್ಥ ಹೇಳಿದ್ರೆ ಗಾಬರಿ ಆಗಬಹುದು, ಮೆಚ್ಚುಗೆ ಮೂಡಬಹುದು ನಮ್ಮ ಬಗೆಗೆ. ಅದರ ಪ್ರಯೋಜನ ಏನು? ಅದರಿಂದ ಒಂದರ್ಥ ಆವೃತ್ತಿಯಲ್ಲಿ ಮತ್ತೆ 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 ನೋಡ್ತಾ ಇರಬೇಕು. ನಾಮಚಂದ್ರಿಕಾದಲ್ಲಿ ಹಾಗೆ ವಿಶ್ವ ಶಬ್ದಕ್ಕೆ 120 ಅರ್ಥವನ್ನು ಹೇಳಿದ್ದಾರೆ. ಒಂದೆರಡು ಪುನರುಕ್ತಿ ಇದ್ರೂ ಕೂಡ 100 ಅರ್ಥಕ್ಕೇನು ಕಡಿಮೆ ಇಲ್ಲ. ಅಲ್ಲ, ಯಾಕೆ ಅಷ್ಟು 100 ಅರ್ಥ ಮಾಡಬಹುದಾ ಅಂದ್ರೆ ವೇದವ್ಯಾಸರು ಹೇಳಿದ್ದಾರೆ 100 ಅರ್ಥ ಮಾಡಬಹುದು ಅಂತ. ಹಾಗಾದ್ರೆ ಪುರಂದರ ಗುರುಂ ಮುಂದೆ ದಾಸಶ್ರೇಷ್ಠಂ ದಯಾನಿಧಿಂ ಅದಕ್ಕೆ 10 ಅರ್ಥ ಯಾಕೆ ಮಾಡಬಾರದು ಅಂದ್ರೆ ಇದೆ ಅಂತ ಯಾರು ಹೇಳಲಿಲ್ಲ. ಅದಕ್ಕೆ 10 ಅರ್ಥ. ಮೊನ್ನೆ ರಾಯಚೂರಲ್ಲಿ ಹೋದಾಗ ಇದೇ ಫೀಡ್ಬ್ಯಾಕ್ ಬಂದಿತ್ತು ನನಗೆ. ದಾಸರ ಸಾಹಿತ್ಯವನ್ನ
ವಚನದೊಂದಿಗೆ, ಪ್ರಚಲಿತ ಕವಿಗಳೊಂದಿಗೆ, ಅವರ ಸಮಕಾಲೀನ ಕವಿಗಳೊಂದಿಗೆ ಕಂಪೇರ್ ಮಾಡಿದಾಗ ಜನರು ಖುಷಿ ಆಯಿತು. ಅವರು ಬಂದು ಹೇಳಿದ್ರು, ಸಾಮಾನ್ಯವಾಗಿ ನಾವೇನು ಅನ್ಕೊಂಡಿದ್ವಿ, ಈ ಸುಧಾವರ್ಯದ ವಿದ್ವಾಂಸರು ಯಾಕಾದರೂ ದಾಸ ಸಾಹಿತ್ಯಕ್ಕೆ ಅರ್ಥ ಮಾಡ್ತೀನಿ ಅಂತ ಬರ್ತಾರೋ, ಆ ಪದ್ಯದಲ್ಲಿ ಬರುವ ಯಾವುದೋ ಒಂದು ಸಂಸ್ಕೃತದ ಪದಕ್ಕೆ 10 ಅರ್ಥ ಹೇಳ್ಬಿಡ್ತಾರೆ. ಬೇಕಿಲ್ಲ, ಹಾಗೆ ಅರ್ಥ ಮಾಡಬೇಕಾಗಿಲ್ಲ. ಇಲ್ಲವೇ ದಾಸಶ್ರೇಷ್ಠ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಪ್ರದಾಯಕಂ ಅಂತ ಇದೆಯಲ್ಲ, ಆ ಶ್ಲೋಕದಲ್ಲಿ ಕೆಲವು ಸಮಸ್ಯೆಗಳಿದೆ. ಯಾರು ಮಾಡಿದ್ದೋ ಗೊತ್ತಿಲ್ಲ. ಮನ್ಮನೋಭೀಷ್ಟವರದಂ ಆದ್ಮೇಲೆ ನನ್ನ ಮನಸ್ಸಿನ ಅಭೀಷ್ಟಗಳ ವರವನ್ನ ಕೊಟ್ಟವ ಅಂತಾದ್ಮೇಲೆ ಸರ್ವಾಭೀಷ್ಟ ಫಲಪ್ರದಂ ಯಾಕೆ ಅಲ್ವಾ? ಎಲ್ರಿಗೂ ಕೊಟ್ಟ ನನಗೂ ಕೊಡ್ತಾನೆ ಅಂತ ಹಂಗೆ ಯಾರು ಮಾಡ್ಬೇಕಷ್ಟೆ. ಅದಕ್ಕೆ 5 ಅರ್ಥ ಮಾಡೋ ಅಗತ್ಯ ಇಲ್ಲ, 10 ಅರ್ಥ ಮಾಡೋ ಅಗತ್ಯ ಇಲ್ಲ. ಯಾಕೆ ಹೇಳಿ? ವೇದವ್ಯಾಸರೋ ಅಥವಾ ಪುರಂದರದಾಸರೋ ಯಾರೋ ಹೇಳಲಿಲ್ಲ, ಅಥವಾ ಆ ಶ್ಲೋಕ ಮಾಡಿದವರು ಇದಕ್ಕೆ 10 ಅರ್ಥ ಇದೆ ಅಂತ ಹೇಳಲಿಲ್ಲ. ಹಾಗೆ ಇಲ್ಲಿ ಹೇಳಿದ್ದಾರೆ 100 ಅರ್ಥ ಇದೆ. ಹೀಗಾಗಿ ನಮಗೆ ಹೊಳೆದರೆ ಮಾಡಿದರೆ ತಪ್ಪಿಲ್ಲ. ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹಾದ್ಯುತಿ ಅನಿರ್ದೇಶ್ಯ ವಪು ಶ್ರೀಮಾನ್ ಅಮೇಯಾತ್ಮ ಮಹಾದ್ರಿಧೃಕ್. ಮಹಾಬುದ್ಧಿ, ಮಹಾತ್ಮರಿಗೂ ಕೂಡ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅದನ್ನು ಕೊಟ್ಟವ. ಬುದ್ಧಿ ಅಂದ್ರೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ. ಅದರಿಂದಾಗಿ ದೇವರು ಮಹಾಬುದ್ಧಿ. ಮಹಾವೀರ್ಯ, ಪರಾಕ್ರಮಿಗಳಿಗೆ ನಿಲುಕುವವ. ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಹೇಳಿದ ರೀತಿಯಲ್ಲಿ. ಆದ್ದರಿಂದಾಗಿ ಮಹಾವೀರ್ಯ. ಮಹಾಶಕ್ತಿ, ಶಕ್ತಿ ಅಂದ್ರೆ ಹೆಂಡತಿ ಅಂತ. ಶಕ್ಯತ್ವಾ ಶಕ್ತಯೋ ಭಾರ್ಯಾಹ, ಅದ್ಭುತಳಾದ ಹೆಂಡತಿಯನ್ನು ಹೊಂದಿದವ. ಅವನಿರೋ ಕಡೆಯಲ್ಲೆಲ್ಲ ಅವಳಿರ್ತಾಳೆ, ಅಂತಹ ವ್ಯಾಪ್ತಿ ಅವಳದು. ಎಲ್ಲ ದೇಶಗಳಲ್ಲಿ ದೇವರಿದ್ದಾನೆ, ಅವನು ಇರದ ಜಾಗವಿಲ್ಲ, ಅವನ ಜೊತೆಗೆ ಇವಳು ಇದ್ದಾಳೆ. ಎಲ್ಲ ಕಾಲದಲ್ಲಿಯೂ ದೇವರಿದ್ದಾನೆ ಅಂದ್ರೆ ನಿತ್ಯ, ಅವಳು ಕೂಡ ಎಲ್ಲ ಕಾಲದಲ್ಲಿ ಇದ್ದಾಳೆ. ಈ ತರಹದ ಅತ್ಯಂತ ಶಕ್ತಿಯುತಳಾದ ಹೆಂಡತಿಯನ್ನು ಹೊಂದಿದವ ದೇವರು ಮಹಾಶಕ್ತಿ. ಮಹಾದ್ಯುತಿ, ಹಿರಿದಾದ ಬೆಳಕು. ಎಲ್ಲ ಬೆಳಗುಗಳನ್ನು ಬೆಳಗಿಸುವ ಬೆಳಕು. ಅನಿರ್ದೇಶ್ಯ ವಪುಹು, ದೇವರ ಶರೀರ ಇಷ್ಟೇ ಅಂತ ತೋರಿಸ್ಲಿಕ್ಕೆ ಆಗಲ್ಲ. ಏಕೆಂದ್ರೆ ಅಣೋಹಾಣೀಯಾನ್ ಮಹತೋ ಮಹೀಯಾನ್. ಕಿರಿದಿಗಿಂತಲೂ ಕಿರಿಯ, ಹಿರಿದಿಗಿಂತಲೂ ಹಿರಿಯ. ಅದರಿಂದಾಗಿ ದೇವರ ಮೂಗು ಇಲ್ಲಿಂದ ಇಲ್ಲಿ ತನಕಿದೆ, ದೇವರ ತಲೆಯಿಂದ ಕಾಲಿನವರೆಗೂ ಈ ಅಳತೆ ಅಂತ ಹೇಳಲಿಕ್ಕಾಗಲ್ಲ. ಆದ್ದರಿಂದಾಗಿ ದೇವರು ಅನಿರ್ದೇಶ್ಯ ವಪುಹು. ಶ್ರೀಮಾನ್, ಬ್ರಹ್ಮಾಂಡವೇ ಒಂದು ಸಂಪತ್ತು, ಅದನ್ನು ಹೊಂದಿರುವವ. ಅಮೇಯಾತ್ಮ, ಅಮ ಅಂತಂದ್ರೆ ಜ್ಞಾನ. ಅಮ ಅಂತ ಹೇಳಿದ್ರೆ ಅಧಿಕವಾದ ಮಾನ. ಅಮ ಅದರ ಒಡೆಯ. ಇನ್ನು ಅಜ್ಞಾನವನ್ನು ಅವನೇ ಕೊಡೋದು. ಮಾ ಅಂದ್ರೆ ಜ್ಞಾನ, ಅಮ ಅಂದ್ರೆ ಅಜ್ಞಾನ. ಅದಕ್ಕೂ ದೇವರು ಸ್ವಾಮಿ. ಈಗ ಬೇಕು ಅಂದ್ರೆ ಎಲ್ಲದರ ಜ್ಞಾನವನ್ನು ಕೊಟ್ಟು ಬಿಡಬಲ್ಲ. ಅಮೇಯಾತ್ಮ ಅಂತ. ಇನ್ನೂ
ಅಮಯ ಈಯತೆ ಆತ್ಮ, ಅಮಯ ಈಯತೆ ಅಮೇಯ. ಅತ್ಯಂತ ಶ್ರೇಷ್ಠವಾದ ಅರಿವು, ಅಧಿಕ ಮಾನ, ಅದರ ಅಬ್ರಿವಿಯೇಷನ್ ಅಮ. ಅದರಿಂದ ಈಯತೆ ತಿಳಿಯಲ್ಪಡ್ತಾನೆ ಆತ್ಮ ಅಂತರ್ಯಾಮಿ. ಮಹಾದ್ರಿಧೃಕ್ ಕೇವಲ ಗೋವರ್ಧನವನ್ನ, ಕೇವಲ ಮಂದರ ಪರ್ವತವನ್ನ ಮಾತ್ರ ಎತ್ತಿದ್ದಲ್ಲ, ಯಾವುದು ಯಾವುದು ಹಿರಿದಾದ ಬೆಟ್ಟಗಳಿವೆಯೋ ಆ ಎಲ್ಲ ಬೆಟ್ಟಗಳನ್ನ ಎತ್ತಿದವ. ಆದ್ದರಿಂದ ದೇವರು ಮಹಾದ್ರಿಧೃಕ್. ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸ ಸತಾಂಗತಿ ಅನಿರುದ್ಧ ಸುರಾನಂದ ಗೋವಿಂದೋ ಗೋವಿದಾಂಪತಿ. ಹಿರಿದಾದ ಬಿಲ್ಲು ಹೊಂದಿರುವವ. ಇಶು ಅಂದ್ರೆ ಬಾಣ, ಆಸ ಅಂತಂದ್ರೆ ಬಾಣ ಹೂಡುವ ಜಾಗ, ಬಾಣ ಕೂಡುವ ಜಾಗ. ಇಶು ಆಸ, ಇಶ್ವಾಸ ಅಂದ್ರೆ ಬಿಲ್ಲು. ಮಹೇಶ್ವಾಸ ಹಿರಿದಾದ ಬಿಲ್ಲಿನಲ್ಲಿ, ಹಿರಿದಾದ ಬಿಲ್ಲು ಅವನದ್ದು, ಅದರಿಂದಾಗಿ ಮಹೇಶ್ವಾಸ. ಮಹೀಭರ್ತ ಇಡೀ ಭೂಮಿಯನ್ನ ಹೊತ್ತಿರುವವ. ಇನ್ನು ಭೂದೇವಿಯ ಗಂಡ, ನರಕನ ತಾಯಿ ಭೂಮಿ. ದೇವರು ಅವಳನ್ನು ಗ್ರಹಿಸಿದ. ಯಾಕೆ ಗೊತ್ತಾ? ಭೂ ಅನ್ನುವ ಹೆಸರಿನ ಲಕ್ಷ್ಮಿಯ ವಿಶೇಷವಾದ ಆವೇಶ. ಅದರಿಂದಾಗಿ ಆ ಭೂಮಿಯಲ್ಲಿ ನರಕ ಹುಟ್ಟಿದ. ವರಾಹ ರೂಪದಿಂದ ಹುಟ್ಟಿಸಿದ ನರಕನನ್ನ ದೇವರೇ ಕೃಷ್ಣ ರೂಪದಿಂದ ಕೊಂದ. ಅಂದ್ರೆ ಸ್ವಭಾವ ಅನ್ನೋದು ಬದಲಾಗಲ್ಲ. ನನ್ನ ಮಗನೇ ಆದರೂ ನಾನು ಸ್ವಭಾವವನ್ನು ಬದಲಾಯಿಸೋಲ್ಲ ಅಂತ ದೇವರ ಸಂಕಲ್ಪ. ಆದ್ದರಿಂದಲೇನೆ ದೇವರು ತಾನೇ ಹುಟ್ಟಿದ್ರೆ ನಾಶ ಮಾಡಬಲ್ಲ. ಮಾಡಿದ್ರೆ ದೋಷ ಇಲ್ವಾ ಅಂದ್ರೆ ದೋಷ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಕರ್ಮದ ಲೇಪ ಇಲ್ಲ. ಕರ್ಮದ ಲೇಪ ಯಾಕಿಲ್ಲ ಅಂದ್ರೆ ಯೋಗ್ಯತೆಗೆ ಮೀರಿದ ಪ್ರೀತಿ, ಯೋಗ್ಯತೆಗೆ ಮೀರಿದ ದ್ವೇಷ ಯಾವುದೂ ಇಲ್ಲ. ಮಹೀಭರ್ತ ಶ್ರೀನಿವಾಸ, ಲಕ್ಷ್ಮಿಯ ಮನೆ. ನಮಗೆ ನಮ್ಮ ಹೆಂಡತಿಯನ್ನ ಮನೆಯವರು ಅಂತ ಕರೀತೇವೆ. ಎಲ್ಲಿಂದ ಬಂದಿದ್ದ ಆ ಶಬ್ದ? ವೇದದಿಂದ. ಗೃಹ ಅಂದ್ರೆ ಹೆಂಡತಿ. ಗೃಹ್ಯ ಸೂತ್ರ ಅಂದ್ರೆ ಗೊತ್ತಲ್ಲ, ಹೆಂಡತಿಗೆ ಸಂಬಂಧಪಟ್ಟ ಸೂತ್ರ ಅಂದ್ರೆ ಸಂಸ್ಕಾರ, ಎಲ್ಲ ಸಂಸ್ಕಾರಗಳಿಗೆ ಸಂಬಂಧಪಟ್ಟ ಸೂತ್ರ ಗೃಹ್ಯ ಸೂತ್ರ. ಹೌದಾ? ದೇವರಿಗೆ ನಮಗಿಂತ ವಿಲಕ್ಷಣ. ಲಕ್ಷ್ಮಿಯ ಮನೆ. ಹೆಂಡತಿಗೆ ಮನೆಯಾದ ಗಂಡ ಒಬ್ಬ ಇದ್ರೆ ಅವನೇ ಶ್ರೀನಿವಾಸ, ಲಕ್ಷ್ಮಿಯ ಮನೆ. ತನ್ನ ಎದೆಯೊಳಗಡೆ ಇಟ್ಟುಕೊಂಡವ. ಶ್ರೀವತ್ಸ ಚಿಹ್ನೆ ಏನರ್ಥ? ಲಕ್ಷ್ಮೀದೇವಿ ವಾಸ ಮಾಡ್ತಾ ಇದ್ದಾಳೆ ಅನ್ನುವ ಗುರುತು ಶ್ರೀವತ್ಸ. ಶ್ರೀನಿವಾಸ ಸತಾಂ ಗತಿ, ಸಜ್ಜನರ ಆಶ್ರಯ, ಸಜ್ಜನರ ಚರಮಸ್ಥಾನ. ಅನಿರುದ್ಧ, ಯಾರೂ ತಡೆಯಲಾಗದವ. ಸುರಾನಂದ, ದೇವತೆಗಳನ್ನು ಆನಂದಗೊಳಿಸುವವ. ಗೋವಿಂದ, ಭೂಮಿಯನ್ನು ಹೊಂದಿದವ. ಭೂಮಿಯನ್ನು ಸರಿಯಾದ ಜಾಗದಲ್ಲಿ ಇಟ್ಟ ದೇವರು ಗೋವಿಂದ. ಗೋವಿದಾಂಪತಿ, ಗೌಹು ಅಂದ್ರೆ ವೇದವಾಣಿ. ವೇದವನ್ನ ಚೆನ್ನಾಗಿ ಬಲ್ಲವರು ಗೋವಿತ್, ಅವರ ಸ್ವಾಮಿ. ಗೋವಿದಾಂಪತಿ. ಮರೀಚಿ ದಮನೋಹಂಸ ಸುಪರ್ಣೋ ಭುಜಗೋತ್ತಮ
ಹಿರಣ್ಯನಾಭಸ್ಸುತಪಾಃ ಪದ್ಮನಾಭ ಪ್ರಜಾಪತಿ ಮರೀಚಿಃ ಜೀವರಿಗೆ ಬೆಳಕಿನ ಅರಿವು ತರುವವ. ಮಿತಾಹ ರುಚಯ, ಜೀವರಿಗೆ ಅರಿವಿನ ಬೆಳಕಿನ ಅರಿವು ನೀಡುವವ. ಮಿತರುಚಿಯೇ ಮರೀಚಿ. ಇನ್ನು ಕಿರಣಗಳಲ್ಲಿ ನೆಲೆಗೊಂಡವ ಮರೀಚಿಹಿ ದಮನಃ, ದುಷ್ಟರನ್ನ ದಮನ ಮಾಡಿದವ. ಹೀಗೆ ದಮನಃ ಅನ್ನುವಲ್ಲಿಗೆ 190 ನಾಮಗಳಾದವು. 191ರಿಂದ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.